ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಪರಿವರ್ತನೆಯ ಗ್ರಾಮ ಸಭೆಯನ್ನು ಇಂದು ದೊರಕುವಲ್ಲಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಕರೆಯಲಾಗಿತ್ತು. ಈ ಒಂದು ಸಭೆಗೆ ಮೊದಲನೇದಾಗಿ ನಮಸ್ಕರಿಸುತ್ತಾ ಇಂದು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದಂತಹ ಡಿಸಿಎಂ ಇಲಾಖೆ ತುಮಕೂರು ವಿನೋದ ಅವರ ಅನುಪಸ್ಥಿತಿಯಲ್ಲಿ ಅವರ ಇಲಾಖೆಯ ಸಹಾಯಕರಾದಂತಹ ಶ್ರೀ ಗಿರೀಶ್ ಅವರು ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನನ್ನ ಗ್ರಾಮ ಪಂಚಾಯತ್ ಪರವಾಗಿ ಎಲ್ಲರ ಪರವಾಗಿ ತುಂಬುವುದರ ಸ್ವಾಗತವನ್ನು ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದಂತಹ ಶ್ರೀಮತಿ ಸೌಮ್ಯಾ ಜಿಹಾರ್ ಅವರು ಈ ಒಂದು ವೇದಿಕೆಯನ್ನ ಆಸೀನರಾಗಿದ್ದಾರೆ. ಅವರಿಗೆ ಗ್ರಾಮ ಪಂಚಾಯತ್ ಪರವಾಗಿ ತುಂಬುವುದರ ಸ್ವಾಗತವನ್ನು ಹಾಗೆ ಈ ಒಂದು ಸಭೆಯಲ್ಲಿ ಹಾಜರಾದಂತಹ ಮಾಜಿ ಉಪಾಧ್ಯಕ್ಷರು ಶ್ರೀಮತಿ ಅವರು ಕೂಡ ಈ ಸಭೆಯಲ್ಲಿ ಹಾಜರಾಗಿದ್ದಾರೆ. ಅವರ ಹಾಗೆ ಈ ಒಂದು ವೇದಿಕೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುವಾದಂತಹ ಶ್ರೀ ದಯಾನಂದ್ ಎಸ್ ಅವರು ಈ ಒಂದು ವೇದಿಕೆಯಲ್ಲಿ ಹಾಜರಿದ್ದಾರೆ. ಅವರ ಗ್ರಾಮ ಪಂಚಾಯತಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಅಧಿಕಾರಿಗಳಾದಂತಹ ಶ್ರೀ ಮೋಹನ್ ಅವರು ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಗ್ರಾಮ ಪಂಚಾಯತ್ ಪರವಾಗಿ ತುಂಬುವುದರ ಸ್ವಾಗತವನ್ನು ಬಯಸ್ತಾ. ಹಾಗೆ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಎಲ್ಲ ತಂಡದ ಸಿಬ್ಬಂದಿಗಳು ತಾವೆಲ್ಲರೂ ಕೂಡ ಇದ್ದೀರಿ. ತಮಗೆಲ್ಲರೂ ಕೂಡ ವಂದಿಸಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬರಬೇಕಿದ್ದು ಅವರ ಅನುಪಸ್ಥಿತಿಯಲ್ಲಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಕೂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಗ್ರಾಮ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ಎಲ್ಲ ಸಾರ್ವಜನಿಕರ ಬಂಧುಗಳು, ಎಲ್ಲ ತಾಯಂದಿರು, ಎಲ್ಲ ಹಿರಿಯರು, ಎಲ್ಲ ಸಭಿಕರು ತಾವು ವೇದಿಕೆಯಲ್ಲಿ ಆಸೀನರಾಗಿದ್ದೀರಿ. ತಮಗೆಲ್ಲರೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ. ಹಾಗೆ ಈ ಒಂದು ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಸಿಬ್ಬಂದಿ ವರ್ಗ ತಾವೇನೆಲ್ಲರೂ ವೇದಿಕೆಯಲ್ಲಿ ಆಸೀನರಾಗಿದ್ದೀರಿ. ತಮಗೆಲ್ಲರೂ ಕೂಡ ವಂದಿಸುತ್ತಾ ಸ್ವಾಗತವನ್ನು ಬಯಸುತ್ತಾ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದಾರೆ. ಹಾಗೆ ಈ ಒಂದು 2023-24ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಕಾರ್ಯಕ್ರಮ ಜ್ಯೋತಿ ಬೆಳಗುವ ಮುಖಾಂತರ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಾತಿಗಳು, ಅಧಿಕಾರಿ ವರ್ಗದವರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಬೇಕಾಗಿ ತಾವು ಕೇಳ್ಕೊಳ್ತಾ ಇದ್ದಾರೆ. असतो मा सद्गमय तमसो मा ज्योतिर्गमय मृत्योर्मा मृतंगमय ओम शांति शांति शांति। ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ವೇದಿಕೆ ಮೇಲೆ ಹಾಗೂ ಅಧ್ಯಕ್ಷರು ಸದಸ್ಯರಿಗೆ ವಂದನೆಯನ್ನ ರೈತ ಬಾಂಧವರೇ, 2023-24ನೇ ಸಾಲಿನ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮವನ್ನು ಇಂದು ಗ್ರಾಮ ಪಂಚಾಯತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಗ್ರಾಮ ಸಭೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ತಾವೆಲ್ಲರೂ
ಸಾರ್ವಜನಿಕರು, ರೈತಾಪಿ ವರ್ಗದವರು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಈ ಒಂದು ಸದುಪಯೋಗವನ್ನು, ಈ ಯೋಜನೆಯಲ್ಲಿ ಆಗ್ತಕ್ಕಂಥ ಅನುಕೂಲಗಳು ತಮಗೆ ಜಮೀನುಗಳಲ್ಲಿರುವುದು, ತಮ್ಮ ವೈಯಕ್ತಿಕ ಸೌಕರ್ಯಗಳಾಗತಕ್ಕಂಥದ್ದು, ಹಾಗೆ ಮುಖ್ಯವಾಗಿ ಅಟಲ್ ಭೂಜಲ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಇಲ್ಲಿವರೆಗೂ ನೀರನ್ನ ಸಂರಕ್ಷಣೆ ಯಾವ ರೀತಿ ಮಾಡಬೇಕು, ತಾವೆಲ್ಲರೂ ಅಂತರ್ಜಲ ಮಟ್ಟವನ್ನು ಯಾವ ರೀತಿ ಅಭಿವೃದ್ಧಿಯನ್ನು ಪಡಿಸಬೇಕಾಗ್ತದೆ, ತಾವು ಮುಂದಿನ ತಲೆಮಾರಿಗೆ ತಾವೇನು ಬಿಡದೇ ಇದ್ರೂ ಕೂಡ ನಮಗೆ ಎಷ್ಟು ಪ್ರಮಾಣದಲ್ಲಿ ಉಪಯೋಗ ಮಾಡಿಕೊಂಡು ಮುಂದಿನ ತಲೆಮಾರಿಗೆ ಈ ಒಂದು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ನೀರನ್ನ ನಾವು ಮುಂದಿನ ತಲೆಮಾರಿಗೆ ಬಿಡಬೇಕಾಗಿದೆ. ಅದರ ಮುಖೇನ ನಾವು ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತಮ್ಮ ಜಮೀನುಗಳಲ್ಲಿ ಬದುಗಳನ್ನು ಹಾಕಬೇಕಾಗ್ತದೆ. ತಾವು ತಮ್ಮ ಜಮೀನಿನಲ್ಲಿ ಬದುಕು ಹಾಕಿದ್ರೆ ಇಳಿಜಾರಿಗೆ ಅಡ್ಡಲಾಗಿ ತಮ್ಮ ಜಮೀನಿನಲ್ಲಿ ಆ ಬಂದಂತ ನೀರು ಆ ಬದಿನಲ್ಲಿ ಶೇಖರಣೆ ಆಗಿ ಎರಡೇ ಹಾಳ, ಎರಡೇ ಹಗಲ, 15 ಉದ್ದ, 1 ಫೀಟ್ 6 ಒಳಗಡೆ ಗ್ಯಾಪ್ ಆ ಬಂದಂತ ಮಣ್ಣು ಆ ಭೂಮಿಯಲ್ಲಿ ಶೇಖರಣೆಯಾಗಿ ಆ ಮಣ್ಣು ಸಮತಟ್ಟ ಬಂದಾಗ ಆ ನೀರು ಅಲ್ಲಿ ಶೇಖರಣೆ ಆಗಲಿಕ್ಕೆ ಸಾಧ್ಯ. ನಮಗೆ ಈ ಒಂದು ಯೋಜನೆ ಸದುಪಯೋಗವನ್ನು ಕೂಡ ಪಡ್ಕೊಂಡಿದ್ದೀವಿ. ನಮ್ಮ ಆಧಾರ್ ಕಾರ್ಡ್ ವ್ಯವಸ್ಥೆಯಲ್ಲಿ ಒಬ್ಬರಿಗೆ ಹಣದ ಕೊರತೆ ಇರಬಹುದು. ತಾವು ಯಾವ ಬ್ಯಾಂಕ್ನಲ್ಲಿ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಿದ್ರಿ ಆ ಬ್ಯಾಂಕ್ನಲ್ಲಿ ತಮ್ಮ ಕೂಲಿ ಪಾವತಿ ಆಗಿರ್ತದೆ. ಆ ಒಂದು ಮೊತ್ತವನ್ನ ತಾವೇ ಆ ಬ್ಯಾಂಕ್ನಲ್ಲಿ ಪರಿಶೀಲಿಸಿಕೊಂಡು ಬರ್ಸ್ಕೊಳ್ಬೇಕಾಗ್ತದೆ. ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಸುಮಾರು 80 ಜನ ರೈತರುಗಳನ್ನ ಹಾಕೊಂಡಿದ್ದೀರಿ. ತಮಗೆಲ್ಲರೂ ಕೂಡ ಆ ಒಂದು ಕೂಲಿ ಮೊತ್ತ ಒಂದೈತೆ ಅಂತ ಭಾವಿಸ್ತೇನೆ. ಮುಖ್ಯವಾಗಿ MGNR ಯೋಜನೆಯಡಿ ಪ್ರತಿ ವರ್ಷ ನಮ್ಮ ಕರ್ನಾಟಕದಲ್ಲಿ ದೇಶದಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಆ ಒಂದು ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಕೂಲಿ ಮೊತ್ತ ಜಾಸ್ತಿ ಆಗ್ತದೆ. ಈಗ ನಮ್ಮ ಕರ್ನಾಟಕದ ಒಂದು ದಿನದ ಮೊತ್ತ ಒಂದು ಕುಟುಂಬಕ್ಕೆ 100 ಮಾನವ ದಿನಗಳನ್ನು ಕೊಡಬೇಕಾಗ್ತದೆ. ಹಾಗೆ ಒಂದು ದಿನದ ಮೊತ್ತ 349 ರೂಪಾಯಿ ಒಂದು ದಿನದ ಒಬ್ಬ ಕೂಲಿಗಾರನಿಗೆ ವೇತನ ಪಾವತಿಯಾಗ್ತದೆ. ತಮ್ಮ ಜಮೀನಿನಲ್ಲಿ ಗಿಡ ಇರ್ತಕ್ಕಂಥದ್ದಾಗ್ಬೋದು, ತಮ್ಮ ಜಮೀನಿನಲ್ಲಿ ತೆಂಗು ಸಸಿ ಇರ್ತಕ್ಕಂಥದ್ದಾಗ್ಬೋದು, ತಮ್ಮ ಜಮೀನಿನಲ್ಲಿ ಬಾಳೆ ಸಸಿ ಆಗ್ತಕ್ಕಂಥದ್ದಿರ್ಬೋದು, ತಮ್ಮ ಜಮೀನಿನಲ್ಲಿ ಮಾವಿನ ಸಸಿ ಆಗ್ತಕ್ಕಂಥದ್ದಿರ್ಬೋದು, ಈ ತರ ವೈಯಕ್ತಿಕ ಕಾಮಗಾರಿಗಳನ್ನ ತಾವು ತಮ್ಮ ಜಮೀನುಗಳಲ್ಲಿ ಹಾಕಿದ್ದೀರಿ. ಮುಖ್ಯವಾಗಿ ಮೊದಲನೇದಾಗಿ ಜಾಬ್ ಕಾರ್ಡ್ ಅನ್ನ ಹೊಂದಿರತಕ್ಕಂಥ ಕುಟುಂಬಗಳು, ತಾವೆಲ್ಲರೂ ಕೂಡ ಜಾಬ್ ಕಾರ್ಡ್ ಹೊಂದಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಈಗ ಆಲ್ರೆಡಿ ತಾವು ಎಲ್ಲರೂ ಜಾಬ್ ಕಾರ್ಡ್ ಅನ್ನ ಪಡ್ಕೊಂಡಿರ್ತೀರ. ಆ ಜಾಬ್ ಕಾರ್ಡ್ಗೆ ಸಂಬಂಧಪಟ್ಟಂಗೆ ತಾವು ಜಮೀನುಗಳಲ್ಲಿ ಕೆಲಸ ಕೂಡ ಮಾಡ್ಕೊಂಡಿರ್ತೀರಿ. ತಮ್ಮ ಜಮೀನುಗಳಿಗೆ ಕೆಲಸ ಮಾಡ್ಕೊಂಡ ಅನುಗುಣವಾಗಿ ತಮ್ಮ ವೇತನ ಕೂಡ ಪಾವತಿ ಆಗಿದೆ. ಹಾಗಾಗಿ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಹೀಗಾಗಿರುತ್ತದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆಯ ಎಲ್ಲ ಸದುಪಯೋಗಗಳನ್ನ ಪಡ್ಕೊಳ್ಬೇಕಾಗ್ತದೆ. ನಾವು ಮುಂದಿನ ಆರ್ಥಿಕ ವರ್ಷದಲ್ಲಿ ಏನಾದರೂ ಬದು ಹಾಕೋದಿರ್ಬೋದು, ತೆಂಗು, ಮಾವು, ಬಾಳೆ ಇದ್ರೆ ಯಾವ್ದಾದ್ರು ತಮ್ಮ ಜಮೀನಿನಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದಿದ್ರೆ ತಾವು ಈ ಒಂದು ಸಭೆ ಮುಖಾಂತರ ಅರ್ಜಿಯನ್ನ ಕೊಟ್ಟರೆ ಆ ಅರ್ಜಿಯನ್ನ ನಾವು ಪರಿಗಣನೆ ತೆಗೆದುಕೊಂಡು ಗ್ರಾಮ ಪಂಚಾಯಿತಿಯಲ್ಲಿ ಅನುಮೋದನೆ ಮಾಡಿ ಈ ಒಂದು ಗ್ರಾಮ ಸಭೆಯಲ್ಲಿ ಆ ಒಂದು ಸರಾಸರಿ ಸಂಖ್ಯೆಯನ್ನು ನಿಗದಿ ಮಾಡಿ ತಮ್ಮ ಮುಂದಿನ ಆರ್ಥಿಕ ವರ್ಷದಲ್ಲಿ ನಮಗೆ ಎಲ್ಲರೂ ಕೂಡ ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿ ಭಾವಿಸಿ ಈ ಒಂದು 2023-24 ಈಗಾಗಲೇ ಕಾಮಗಾರಿ ಏನೇನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆಗಿದೆ ಆ ಕಾಮಗಾರಿಗೆ ಸಂಬಂಧಪಟ್ಟಂತ ಏನೇನು ತಾವೆಲ್ಲರೂ ಕೂಡ ಕೆಲಸ ಮಾಡ್ಕೊಂಡಿದ್ದೀರಿ ಆ ಕೆಲಸ ಸಂಬಂಧಪಟ್ಟಂತೆ ಆ ವರದಿಯನ್ನು ಈ ಗ್ರಾಮ ಸಭೆಯಲ್ಲಿ ಮಂಡಿಸ್ತಾರೆ. ನಮ್ಮ ರಕ್ಷಣೆ 2023-24 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಗ್ರಾಮ ಸಭೆಯಲ್ಲಿ ಸಾಮಾಜಿಕ ಪ್ರಚೋದಕ ಗ್ರಾಮ ಸಭೆಗೆ ಉಪಸ್ಥಿತರಿರುವಂತಹ ಮಾರ್ಗದರ್ಶಿಗಳಾದ ಶ್ರೀಮತಿ ವಿನೋದ DCM ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಶ್ರೀಯುತ ಗಿರೀಶ್ ಅವರು, DCM ಅಧಿಕಾರಿ ಅವರು, ತುಮಕೂರು ರವರೇ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸುಮೀರವರೇ,
ಉಪಾಧ್ಯಕ್ಷರಾದ ಅವರೇ ಹಾಗೂ ಗೌರವಾನ್ವಿತ ಎಲ್ಲ ಸಹಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ಪಂಚಾಯತಿ ಸಿಬ್ಬಂದಿ ವರ್ಗದವರು ಹಾಗೂ ಸೇರಿದಂಥ ಎಲ್ಲ ಸಾರ್ವಜನಿಕರಿಗೆ ನಮಸ್ಕಾರಗಳು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ 2005ರ ಪ್ರಮುಖ ಉದ್ದೇಶಗಳು ಹೇಳಿಕೆ ಪ್ರಕಾರ ಒಂದು ಆರ್ಥಿಕ ವರ್ಷದಲ್ಲಿ ಪ್ರತಿ ಕುಟುಂಬಕ್ಕೆ 100 ದಿನಗಳಿಗೆ ಕಡಿಮೆ ಉದ್ಯೋಗವನ್ನು ಒದಗಿಸುವುದು, ಇದರ ಜೊತೆಗೆ ದೀರ್ಘಕಾಲ ಬಡವರ ಜೀವನೋಪಾಯ ಸಂಪನ್ಮೂಲಗಳನ್ನು ಬಲಪಡಿಸುವುದು, ಸ್ವಯಂಪ್ರೇರಿತವಾಗಿ ಸಾಮಾಜಿಕ ಭಾಗವಹಿಸುವಿಕೆಯನ್ನು ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು, ಪಂಚಾಯತ್ ರಾಜ್ ಸಂಸ್ಥೆಗಳು ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಮಹಾತ್ಮ ಗಾಂಧಿ ನರೇಗಾದಲ್ಲಿ ಈ ಕಾಯ್ದೆಯಲ್ಲಿ ನೀಡಲಾಗಿರುವ ಪ್ರಮುಖ ಹಕ್ಕುಗಳು ಉದ್ಯೋಗದಲ್ಲಿ ಪಡೆಯುವಂತಹದ್ದು, ಬೇಡಿಕೆ ಪ್ರಕಾರ 15 ದಿನಗಳೊಳಗಾಗಿ ಕೆಲಸವನ್ನು ಪಡೆಯುವುದು, ನಿರುದ್ಯೋಗ ಹಕ್ಕನ್ನು ಪಡೆಯುವಂತಹದ್ದು, ಗ್ರಾಮ ಪಂಚಾಯತಿ ವ್ಯಾಪ್ತಿಯ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೆಲಸ ಪಡೆಯುವಂತಹದ್ದು, ವಿಳಂಬ ಕಾಮಗಾರಿ ಸ್ಥಳದಲ್ಲಿ ಅಪಘಾತವಾದರೆ, ಅಂಗವಿಕಲತೆ ಅಥವಾ ಮರಣ ಸಂಭವಿಸಿದರೆ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಪಡೆಯುವ ಹಕ್ಕುಳ್ಳವರಾಗಿರುತ್ತಾರೆ. ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಸಮುದಾಯ ಆಧಾರಿತ ಭಾಗವಹಿಸುವಿಕೆ ಹೆಚ್ಚಿಸುವಂಥದ್ದು, ಯೋಜನೆಯ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಲು ಸಹಕಾರಿಯಾಗಿರುವಂಥದ್ದು, ಯೋಜನೆಯ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಪ್ರಾಥಮಿಕ ಭಾಗಿದಾರರ ಸಾಮರ್ಥ್ಯ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಕಡಿಮೆ ಮಾಡುವ ಮೂಲಕ ಯೋಜನೆಯನ್ನು ಬಲಪಡಿಸುವಂಥದ್ದು. ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ವೈದ್ಯಕೀಯ ಕಾಮಗಾರಿಗಳನ್ನು ನಾವು ನಿರ್ವಹಿಸಬಹುದು. ಮೊದಲನೇದಾಗಿ ಪೊಲೀಸ್ ನಿರ್ಮಾಣಕ್ಕೆ 60,000, ದನದ ದೊಡ್ಡಿ ನಿರ್ಮಾಣಕ್ಕೆ 57,000, ಹಂದಿ ದೊಡ್ಡಿ ನಿರ್ಮಾಣಕ್ಕೆ 77,000, ಮೇಕೆ ಶೆಡ್ ನಿರ್ಮಾಣಕ್ಕೆ 70,000, ಬಯೋಗ್ಯಾಸ್ ಘಟಕ ನಿರ್ಮಾಣಕ್ಕೆ 50,000, ಬಚ್ಚಲಗುಂಡಿ ನಿರ್ಮಾಣಕ್ಕೆ 14,000 ನಿಗದಿಪಡಿಸಲಾಗಿದೆ. ಹಾಗೆ ತೋಟಗಾರಿಕಾ ಬೆಳೆಗಳಾದ ಕಾಳುಮೆಣಸು, ನಿಂಬೆ, ಮೋಸಂಬಿ, ಕಿತ್ತಳೆ, ಬಾಳೆ, ತೆಂಗು, ಮಾವು, ಸಪೋಟ ಹೀಗೆ ಹಲವಾರು ತೋಟಗಾರಿಕಾ ಬೆಳೆಗಳನ್ನು ನಮ್ಮ ಜಮೀನುಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಸಮುದಾಯ ಕಾಮಗಾರಿಗಳನ್ನು ಸಹ ನಾವು ಅನುಷ್ಠಾನ ಹಾಕಬಹುದು. ಹೊಸದಾಗಿ ಕೆರೆಕಟ್ಟೆ ನಿರ್ಮಾಣ ಮಾಡುವುದು, ಕೆರೆಗಳ ಮೂಲೆಗಳು, ಸಮಗ್ರ ಕೆರೆ ಅಭಿವೃದ್ಧಿ, ಕಲ್ಯಾಣ ಅಭಿವೃದ್ಧಿ, ಸರ್ಕಾರಿ ಶಾಲೆಗಳಿಗೆ ಕಾಂಪೌಂಡ್ ನಿರ್ಮಾಣ ಹಾಗೂ ಅಡುಗೆ ಕೋಣೆ ನಿರ್ಮಾಣ, ಮಳೆ ನೀರಿನ ಬಸಿಕಾಲುವೆ, ಸ್ಮಶಾನ ಅಭಿವೃದ್ಧಿ, ಶಾಲಾ ಕಾಂಪೌಂಡ್ ನಿರ್ಮಾಣ ಹೀಗೆ ಹಲವಾರು ಸಮುದಾಯ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ನಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಈ ಕಾಮಗಾರಿಗಳನ್ನು ಎಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ಆಯಾ ವಾರ್ಡಿನ ಸದಸ್ಯರ ಅಧ್ಯಕ್ಷತೆಯಲ್ಲಿ ಕಾಮಗಾರಿಗಳನ್ನ ಪಟ್ಟಿ ಮಾಡ್ಕೊಳ್ಬೇಕಾಗುತ್ತೆ. ಗ್ರಾಮ ಪಂಚಾಯತಿ ಆವರಣದಲ್ಲಿ ಗ್ರಾಮ ಸಭೆಯನ್ನು ನಡೆಸಿ ಆ ಗ್ರಾಮ ಸಭೆಯಲ್ಲಿ ಪಟ್ಟಿ ಮಾಡಿದ ಕಾಮಗಾರಿಗಳನ್ನು ಆಯ್ಕೆ ಮಾಡಿಕೊಂಡು ಮಂಜೂರಾತಿಗಾಗಿ ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಸಲ್ಲಿಸಬೇಕಾಗುತ್ತೆ. ಆ ಸಲ್ಲಿಕೆಯಾಗಿ ಬಂದ ನಂತರ ನಾವು ಆದ್ಯಂತವಾದ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಬೇಕಾಗುತ್ತೆ. ಆದ್ಯಂತವಾದರೆ ಮೊದಲನೇದಾಗಿ ಬೋರ್ವೆಲ್ ಕಾಮಗಾರಿಗಳು, ಎರಡನೇದು ಜಲಸಂರಕ್ಷಣೆ ಸಂಬಂಧಪಟ್ಟ ಕಾಮಗಾರಿಗಳು, ಮೂರನೇದಾಗಿ ಅರಣ್ಯೀಕರಣಕ್ಕೆ ಸಂಬಂಧಪಟ್ಟ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಬೇಕಾಗುತ್ತೆ. ಹಾಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗದಿಪಡಿಸಿದ ವೇಳಾಪಟ್ಟಿ ಪ್ರಕಾರ ಈ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 9/9/2024 ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಕಾಮಗಾರಿಗಳ ಪ್ರತಿ ಕಾಮಗಾರಿಗಳ ಪರಿಶೀಲನೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದಕ್ಕೆ ಪೂರಕವಾಗಿ ತಯಾರು ಮಾಡಿ ಇಂದಿನ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. 1/4/2023ರಿಂದ 31/3/2024 ಅವಧಿಯಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 176 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಗ್ರಾಮ ಪಂಚಾಯಿತಿ ವತಿಯಿಂದ 142 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಸಾಮಾಜಿಕ ಅರಣ್ಯ ಇಲಾಖೆಯಿಂದ 2 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಕೃಷಿ ಇಲಾಖೆಯಿಂದ 19 ಕಾಮಗಾರಿಗಳು, ತೋಟಗಾರಿಕೆ ಇಲಾಖೆಯಿಂದ 13 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಒಟ್ಟು 176 ಕಾಮಗಾರಿಗಳು ಈ ಅವಧಿಯಲ್ಲಿ ಅನುಷ್ಠಾನಗೊಂಡಿವೆ.
ಈ ಒಟ್ಟು 176 ಕಾಮಗಾರಿಗಳಲ್ಲಿ ಖರ್ಚಾದ ಒಟ್ಟು ಮೊತ್ತ 30,70,531 ರು ಖರ್ಚಾಗಿದೆ. ಕಾಮಗಾರಿಗಳ ವಿವರವನ್ನು ಮಂಡಿಸ್ತಾ ಇದ್ದೀನಿ. ತುಂಬಗನಟ್ಟಿ ಗ್ರಾಮದ ಕೃಷ್ಣಪ್ಪ ಬಿನ್ ಲೇಟ್ ರಾಮಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 44,240. ತುಂಬಗನಟ್ಟಿ ಗ್ರಾಮದ ನೆರೆಯಪ್ಪ ಬಿನ್ ರಾಮಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 24,332. ತುಂಬಗನಟ್ಟಿ ಗಂಗಮ್ಮ ಕೋಂ ಈರಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 26,544. ತುಂಬಗನಟ್ಟಿ ಗ್ರಾಮದ ದೊಡ್ಡಮ್ಮ ಕೋಂ ನಾಗರಾಜರವರ ಜಮೀನಿನಲ್ಲಿ ದನದ ಶೆಡ್ ನಿರ್ಮಾಣ 15,800. ತುಂಬಗನಟ್ಟಿ ಗ್ರಾಮದ ನಾಗಮ್ಮ ಕೋಂ ದಾಸಪ್ಪನವರ ವಸತಿ ನಿರ್ಮಾಣ 9,796. ತುಂಬಗನಟ್ಟಿ ಗ್ರಾಮದ ಮರಿಯಪ್ಪ ಬಿನ್ ಮೆರೆರಾಮಯ್ಯನವರ ಜಮೀನಿನಲ್ಲಿ ಬೋದು ನಿರ್ಮಾಣ 26,544. ತುಂಬಗನಟ್ಟಿ ಗ್ರಾಮದ ರಂಗಪ್ಪ ಬಿನ್ ಕರಿಯಪ್ಪನವರ ಜಮೀನಿನಲ್ಲಿ ಬೋದು ನಿರ್ಮಾಣ 316. ತುಂಬಗನಟ್ಟಿ ಗ್ರಾಮದ ಶಿವಲಿಂಗಮ್ಮ ಕೋಂ ನಟರಾಜರವರ ವಸತಿ ನಿರ್ಮಾಣ 2,212. ತುಂಬಗನಟ್ಟಿ ಗ್ರಾಮದ ಸಿದ್ದಲಿಂಗಮ್ಮ ಕೋಂ ಪಾಲಯ್ಯನವರ ಜಮೀನಿನಲ್ಲಿ ಬೋದು ನಿರ್ಮಾಣ 30,968. ತುಂಬಗನಟ್ಟಿ ಚಿಕ್ಕಮ್ಮ ಕೋಂ ನಾಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 632. ಮೂಡಗುಂಟೆ ಗ್ರಾಮದ ಚಂದ್ರಪ್ಪ ಬಿನ್ ಶಿವಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 44,240. ಮೂಡಗುಂಟೆ ಗ್ರಾಮದ ಪಂಚಾಕ್ಷರಯ್ಯ ಬಿನ್ ಬಸಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 44,240. ಮೂಡಗುಂಟೆ ಗ್ರಾಮದ ಅಂಬಿಕಾ ಕೋಂ ಚಂದ್ರಯ್ಯನವರ ಜಮೀನಿನಲ್ಲಿ 8,848. ಮೂಡಗುಂಟೆ ಗ್ರಾಮದ ಗೌರಮ್ಮ ಕೋಂ ಚೆನ್ನಪ್ಪನವರ ವಸತಿ ನಿರ್ಮಾಣ 17,696. ಮೂಡಗುಂಟೆ ಗ್ರಾಮದ ಮಹಾಲಿಂಗಮ್ಮ ಕೋಂ ಪಂಚಾಕ್ಷರಯ್ಯನವರ ಜಮೀನಿನಲ್ಲಿ ಮಾವಿನ ಸಸಿ ಕಾಮಗಾರಿ 35,392. ಮೂಡಗುಂಟೆ ಗ್ರಾಮದ ಮಹೇಶ್ ಬಿನ್ ಒಡ್ರಯ್ಯನವರ ಜಮೀನಿನಲ್ಲಿ ಬೋದು ನಿರ್ಮಾಣ 8,848. ಮೂಡಗುಂಟೆ ಗ್ರಾಮದ ಶೇಖರಯ್ಯ ಬಿನ್ ವೀರಣ್ಣನವರ ಜಮೀನಿನಲ್ಲಿ ಬೋದು ನಿರ್ಮಾಣ 316. ಎಂ ಗೊಲರಟ್ಟಿ ಗ್ರಾಮದ ಚಿಕ್ಕಮಣಿ ಕೋಂ ದಾಸಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ 26,544. ಮುದ್ದಮ್ಮ ಕೋಂ ವೀರಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 26,544. ಗಂಟಿಗನಹಳ್ಳಿ ಗ್ರಾಮದ ಗೌರಮ್ಮ ಕೋಂ ಬಾಲಯ್ಯನವರ ವಸತಿ ನಿರ್ಮಾಣ 316. ಗಂಟಿಗನಹಳ್ಳಿ ಗ್ರಾಮದ ಮಲ್ಲಮ್ಮ ಕೋಂ ಚಿಕ್ಕರಂಗಯ್ಯನವರ ವಸತಿ ನಿರ್ಮಾಣ 15,474. ಪಾಲಿಹಟ್ಟಿ ಕರಿಯಣ್ಣ ಬಿನ್ ಚಿಕ್ಕಣ್ಣನವರ ಜಮೀನಿನಲ್ಲಿ ಬೋದು ನಿರ್ಮಾಣ 316. ಪಾಲಿಹಟ್ಟಿ ಗ್ರಾಮದ ಕೃಷ್ಣಯ್ಯ ಬಿನ್ ಚಿಕ್ಕಣ್ಣನವರ ದನದ ಶೆಡ್ ನಿರ್ಮಾಣ 8,848. ಪಾಲಿಹಟ್ಟಿ ಗ್ರಾಮದ ಜಯಲಕ್ಷ್ಮಮ್ಮ ಕೋಂ ಬಾಲಯ್ಯನವರ ವಸತಿ ನಿರ್ಮಾಣ 26,544. ಪಾಲಿಹಟ್ಟಿ ಗ್ರಾಮದ ಪುಷ್ಪಾವತಿ ಕೋಂ ಮಂಜುನಾಥ್ರವರ ವಸತಿ ನಿರ್ಮಾಣ 19,908. ಪಾಲಿಹಟ್ಟಿ ಗ್ರಾಮದ ಮೀನಾಕ್ಷಿ ಕೋಂ ನಾಗರಾಜರವರ ವಸತಿ ನಿರ್ಮಾಣ 15,484. ಪಾಲಿಹಟ್ಟಿ ಕಾಯಮ್ಮ ಕೋಂ ಮಾಟಕರಿಯಪ್ಪನವರ ಜಮೀನಿನಲ್ಲಿ ಬೋದು ನಿರ್ಮಾಣ 316. ಪಾಲಿಹಟ್ಟಿ ದೇವರಯ್ಯ ಬಿನ್ ಸಣ್ಣಯ್ಯನವರ ಜಮೀನಿನಲ್ಲಿ ಬೋದು ನಿರ್ಮಾಣ 316. ಪಾಲಿಹಟ್ಟಿ ನಾಗಯ್ಯ ಬಿನ್ ಜೂಲಯ್ಯನವರ ಜಮೀನಿನಲ್ಲಿ ಬೋದು ನಿರ್ಮಾಣ 316. ಪಾಲಿಹಟ್ಟಿ ರಂಗಯ್ಯ ಬಿನ್ ಚಿಕ್ಕಣ್ಣನವರ ಜಮೀನಿನಲ್ಲಿ ಬೋದು ನಿರ್ಮಾಣ 1,564. ಪಾಲಿಹಟ್ಟಿ ಶಿವಣ್ಣ ಬಿನ್ ಚಿಕ್ಕಣ್ಣನವರ ಜಮೀನಿನಲ್ಲಿ ಬೋದು ನಿರ್ಮಾಣ 316. ಪಾಲಿಹಟ್ಟಿ ಹಿರಿಯಪ್ಪ ಬಿನ್ ಕರಿಯಣ್ಣನವರ ಜಮೀನಿನಲ್ಲಿ ಬೋದು ನಿರ್ಮಾಣ 316. ಈ ಗೊಲರಟ್ಟಿ ಗ್ರಾಮದ ವಿದ್ಯಾರ್ಥಿ ಕೋಂ ಪ್ರವೀಣ್ರವರ ವಸತಿ ನಿರ್ಮಾಣ 27,320. ಈ ಗೊಲರಟ್ಟಿ ಗ್ರಾಮದ ಈ ಗೊಲರಟ್ಟಿ ಗ್ರಾಮದ ಕರಿಯಣ್ಣ ಬಿನ್ ಚಿಕ್ಕಕರಿಯಪ್ಪನವರ ಜಮೀನಿನಲ್ಲಿ ಬೋದು ನಿರ್ಮಾಣ 316. ಈ ಗೊಲರಟ್ಟಿ ಗ್ರಾಮದ ಚಂದ್ರಶೇಖರಯ್ಯ ಬಿನ್ ಬಸವರಾಜಯ್ಯನವರ ಜಮೀನಿನಲ್ಲಿ ಬೋದು ನಿರ್ಮಾಣ 316. ಈ ಗೊಲರಟ್ಟಿ ಗ್ರಾಮದ ಚಿನ್ನಯ್ಯ ಬಿನ್ ಕರಿಯಪ್ಪನವರ ಜಮೀನಿನಲ್ಲಿ ಬೋದು ನಿರ್ಮಾಣ 9,164. ಈ ಗೊಲರಟ್ಟಿ ಗ್ರಾಮದ ಶಿವಕುಮಾರ್ ಬಿನ್ ಗಂಗಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 8,848. ಈ ಗೊಲರಟ್ಟಿ ಗ್ರಾಮದ ಭಾರತಿ ಕೋಂ ದೇವರಯ್ಯನವರ ನಿರ್ಮಾಣ 15,484. ಈ ಗೊಲರಟ್ಟಿ ಗ್ರಾಮದ ರತ್ನಮ್ಮ ಕೋಂ ಶಿವಂಜಪ್ಪನವರ ವಸತಿ ನಿರ್ಮಾಣ 13,272. ಈ ಗೊಲರಟ್ಟಿ ಗ್ರಾಮದ ಲಲಿತಮ್ಮ ಕೋಂ ಶಿವಣ್ಣನವರ ವಸತಿ ನಿರ್ಮಾಣ 26,544. ಈ ಗೊಲರಟ್ಟಿ ಗ್ರಾಮದ ಶಿವಕುಮಾರ್ ಬಿನ್ ಗಂಗಣ್ಣನವರ ಬೋದು ನಿರ್ಮಾಣ 632. ಈ ಗೊಲರಟ್ಟಿ ಗ್ರಾಮದ ಶಿವಮ್ಮ ಕೋಂ ಕರಿಯಪ್ಪನವರ ಜಮೀನಿನಲ್ಲಿ ಬೋದು ನಿರ್ಮಾಣ
316. ಸಿ ಗೊಲ್ಲಳ್ಳಿ ಗ್ರಾಮದ ಶಿವರುದ್ರಯ್ಯ ಬಿನ್ ಕೊಡ್ರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಸಿ ಗೊಲ್ಲಳ್ಳಿ ಗ್ರಾಮದ ಸೌಭಾಗ್ಯಮ್ಮ ಓಂ ಶಿವಶಂಕರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಬಿ ಗೊಲ್ಲಳ್ಳಿ ಗ್ರಾಮದ ಹನುಮಂತರಾಯ ಬಿನ್ ಚಿನ್ನಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಪಿ ದೊಡ್ಡಯ್ಯ ಬಿನ್ ಚಿಕ್ಕಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಪಿ ಸಾಬರಪಳ್ಳಿ ಗ್ರಾಮದ ಶಿವಮ್ಮ ಓಂ ಚೆಲುವಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಬೀದಿಪಾಳ್ಯ ಗ್ರಾಮದ ಜಯಣ್ಣ ಬಿನ್ ವೀರಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಬೀದಿಪಾಳ್ಯ ಗ್ರಾಮದ ನಾಗರತ್ನಮ್ಮ ಓಂ ರುದ್ರಯ್ಯನವರ ವಸತಿ ನಿರ್ಮಾಣ 13,272. ಬೀದಿಪಾಳ್ಯ ಗ್ರಾಮದ ಶಿವಲಿಂಗಯ್ಯ ಬಿನ್ ಚಿಕ್ಕವೀರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಬೊಮ್ಮೇಗೌಡನಪಾಳ್ಯದ ಕಾಂತಮ್ಮ ಓಂ ನಂಜಪ್ಪನವರ ವಸತಿ ನಿರ್ಮಾಣ 316. ಬೊಮ್ಮೇಗೌಡನಪಾಳ್ಯದ ಚೆನ್ನಯ್ಯ ಬಿನ್ ಶಿವರುದ್ರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 13,272. ಬೊಮ್ಮೇಗೌಡನಪಾಳ್ಯದ BN ಸಿದ್ದಲಿಂಗಯ್ಯ ಬಿನ್ ನಂಜೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 11,060. ಬೊಮ್ಮೇಗೌಡನಪಾಳ್ಯ ಗ್ರಾಮದ ಬೊಮ್ಮಣ್ಣ ಬಿನ್ ಕೆಂಪಿರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 1,264. ಬೊಮ್ಮೇಗೌಡನಪಾಳ್ಯ ಗ್ರಾಮದ ಬೊಮ್ಮಣ್ಣ ಬಿನ್ ಕೆಂಪಿರಯ್ಯನವರ ದನದ ಶೆಡ್ ನಿರ್ಮಾಣ 17,064 ಕೂಲಿ ಮೊತ್ತ, 36,136 ಸಾಮಗ್ರಿ ಮೊತ್ತ, ಒಟ್ಟು 53,200. ಬೊಮ್ಮೇಗೌಡನಪಾಳ್ಯ ಗ್ರಾಮದ ಶಿವಾನಂದಯ್ಯ ಬಿನ್ ಉಗ್ರಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 13,272. ಮಜ್ಜಿಗೆ ಕೆಂಪನಹಳ್ಳಿ ಗ್ರಾಮದ ನಂಜಮ್ಮ ಬಸವರಾಜರವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 7,268. ಮಜ್ಜಿಗೆ ಕೆಂಪನಹಳ್ಳಿ ಗ್ರಾಮದ ನಂದಿನಿ ಕೋಂ ಸುಧಾಕರ್ ಅವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ 15,800. ಮಜ್ಜಿಗೆ ಕೆಂಪನಹಳ್ಳಿ ಕುಮಾರಯ್ಯ ಬಿನ್ ಲಕ್ಕಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 5,056. ಮಜ್ಜಿಗೆ ಕೆಂಪನಹಳ್ಳಿ ಗ್ರಾಮದ ಚಂದ್ರಪ್ಪ ಬಿನ್ ನಂಜಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಮಜ್ಜಿಗೆ ಕೆಂಪನಹಳ್ಳಿ ಗ್ರಾಮದ ಪರಮೇಶ್ ಬಿನ್ ಸಣ್ಣಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಮಜ್ಜಿಗೆ ಕೆಂಪನಹಳ್ಳಿ ಗ್ರಾಮದ ರುದ್ರಾಣಮ್ಮ ಹೊಸಳೆಯನವರ ಜಮೀನಿನಲ್ಲಿ ಬದು ನಿರ್ಮಾಣ 216. ಮಜ್ಜಿಗೆ ಕೆಂಪನಹಳ್ಳಿ ಗ್ರಾಮದ ಸಿದ್ದಲಿಂಗಮ್ಮ ಬಸಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ 26,544. ಮಜ್ಜಿಗೆ ಕೆಂಪನಹಳ್ಳಿ ನಂಜಮ್ಮ ಬಸವರಾಜರವರ ಜಮೀನಿನಲ್ಲಿ ಬದು ನಿರ್ಮಾಣ 2,528. ಮಲ್ಲೇನಹಳ್ಳಿ ಗ್ರಾಮದ ಸುರಿಮಾಳ ಮಹದೇವಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 1,896. ಮಂದೇನಹಳ್ಳಿ ಗ್ರಾಮದ ಪ್ರಸಾದಯ್ಯ ಬಿನ್ ನಂಜಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 22,120. ಮಲ್ಲೇನಹಳ್ಳಿ ಗ್ರಾಮದ ಬಸಮ್ಮ ರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಮಲ್ಲೇನಹಳ್ಳಿ ಗ್ರಾಮದ ಮಂಗಳಮ್ಮ ಕೆಂಪಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 1,896. ಮಲ್ಲೇನಹಳ್ಳಿ ಗ್ರಾಮದ ಮುಂಜುಳ ಓಂ ಪ್ರಸನ್ನಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2,844. ಮಲ್ಲೇನಹಳ್ಳಿ ಗ್ರಾಮದ ಮಹದೇವಯ್ಯ ಬಿನ್ ಶಿವಲಿಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಮಲ್ಲೇನಹಳ್ಳಿ ಗ್ರಾಮದ ಶಿವಗಂಗಮ್ಮ ಓಂ ಸಿದ್ದಾರಾಮಯ್ಯನವರ ವಸತಿ ನಿರ್ಮಾಣ 6,446. ಮಲ್ಲೇನಹಳ್ಳಿ ಗ್ರಾಮದ ಶಿವಗಂಗಮ್ಮ ಓಂ ಚಂದ್ರಪ್ಪನವರ ಜಮೀನಿನಲ್ಲಿ 2 ಕೋಟೆ ನಿರ್ಮಾಣ 4,424. ಮಲ್ಲೇನಹಳ್ಳಿ ಗ್ರಾಮದ ಸರೋಜಮ್ಮ ಓಂ ದಾಸಪ್ಪನವರ ಮನೆ ಬಳಿ ಕೈತೋಟ ಕಾಮಗಾರಿ 1,896. ಮಲ್ಲೇನಹಳ್ಳಿ ಗ್ರಾಮದ ಸಿದ್ದಲಿಂಗಯ್ಯ ಬಿನ್ ಶಿವಲಿಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4,740. ನಕ್ಕನಹಳ್ಳಿ ಗ್ರಾಮದ ಮಮತಾ ಓಂ ರಾಮಕೃಷ್ಣಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 24,432. ಲಕ್ಕನಹಳ್ಳಿ ಹಟ್ಟಿ ವೀರಯ್ಯ ಬಿನ್ ದಾಸಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಲಕ್ಕನಹಳ್ಳಿ ಹಟ್ಟಿ ಕಾಶಿ ವಿಶ್ವನಾಥ್ ಬಿನ್ ನಂಜಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 1,280. ಲಕ್ಕನಹಳ್ಳಿ ಹಟ್ಟಿ ಗಂಗರಾಜ ಬಿನ್ ಕೆಂಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 1,550. ಲಕ್ಕನಹಳ್ಳಿ ಹಟ್ಟಿ ಗ್ರಾಮದ ನಾಗೇಶ್ ಬಿನ್ ಕಾಳಿಂಗರಾಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 5,688. ಲಕ್ಕನಹಳ್ಳಿ ಹಟ್ಟಿ ಗ್ರಾಮದ ಪಾರ್ವತಮ್ಮ ಕೋಂ ಮಂಜುನಾಥ್ ಅವರ ವಸತಿ ನಿರ್ಮಾಣ ಕಾಮಗಾರಿ 22,120. ಲಕ್ಕನಹಳ್ಳಿ ಹಟ್ಟಿ ಮುದ್ದರಾಜು ಬಿನ್ ಕಾಳನಾಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4,740. ಲಕ್ಕನಹಳ್ಳಿ ಹಟ್ಟಿ ಗ್ರಾಮದ ರಾಮಕ್ಕ ಮುದ್ದರಾಮಯ್ಯನವರ ವಸತಿ ನಿರ್ಮಾಣ 15,424. ಲಕ್ಕನಹಳ್ಳಿ ಹಟ್ಟಿ ಗ್ರಾಮದ ಓಂ ರಾಮಯ್ಯನವರ ವಸತಿ ನಿರ್ಮಾಣ 2,212. ಲಕ್ಕನಹಳ್ಳಿ ಹಟ್ಟಿ ಬಸವರಾಜ ಬಿನ್ ಕೆಂಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಲಕ್ಕನಹಳ್ಳಿ ಹಟ್ಟಿ ಬಸವರಾಜ ಬಿನ್ ಕೆಂಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316.
ಹುಲಿರಾಮಯ್ಯ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 5678. ಲಿಂಗನಹಳ್ಳಿ ಗ್ರಾಮದ ಓಬಳಮ್ಮ ಗಂಗಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 26,544. ಲಿಂಗನಹಳ್ಳಿ ಗ್ರಾಮದ ಕಾಮರಾಜು ಲಕ್ಷ್ಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2,528. ಸೋರೆಕೋಟೆ ಗ್ರಾಮದ ಓಬಯ್ಯ ಚಿಕ್ಕೋಬಳಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 1,264. ಸೋರೆಕೋಟೆ ಗ್ರಾಮದ ಕರಿಗಿರಿಯಪ್ಪ ಭೀಮಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 7,268. ಸೋರೆಕೋಟೆ ಗ್ರಾಮದ ಕೆಂಪಮ್ಮ ಸಿದ್ದಲಿಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. ಸೋರೆಕೋಟೆ ಗ್ರಾಮದ ಗುಂಡಯ್ಯ ಶ್ರೀ ಕೆಂಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 5,056. ಸೋರೆಕೋಟೆ ಗ್ರಾಮದ ಜಯಣ್ಣ ಅರಳೂರು ರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಸೋರೆಕೋಟೆ ಗ್ರಾಮದ ಬಸವರಾಜ ನಿರ್ಮಾಣ 5,484. ಸೋರೆಕೋಟೆ ಗ್ರಾಮದ ದೊಡ್ಡೋಬಳಯ್ಯ ಚಿಕ್ಕೋಬಳಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 13,904. ಸೋರೆಕೋಟೆ ಗ್ರಾಮದ ನರಸಮ್ಮ ಶ್ರೀಬಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಸೋರೆಕೋಟೆ ಗ್ರಾಮದ ಬಸವರಾಜ ದಾಸಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 26,544. ಸೋರೆಕೋಟೆ ಗ್ರಾಮದ ಭಾಗ್ಯಮ್ಮ ಗುಂಡೆಯನವರ ವಸತಿ ನಿರ್ಮಾಣ 26,544. ಉಚ್ಚಬಸವನಹಳ್ಳಿ ಕಮಲಮ್ಮ ಬಸವರಾಜರವರ ಜಮೀನಿನಲ್ಲಿ ಬದು ನಿರ್ಮಾಣ 632. ವಸತಿ ನಿರ್ಮಾಣ 10,428. ಉಚ್ಚಬಸವನಹಳ್ಳಿ ಗ್ರಾಮದ ತಾಯಮ್ಮ ರಾಜಣ್ಣನವರ ಸಾಂದ್ರಶಕ್ತಿ ನಿರ್ಮಾಣ ಕೂಲಿ ಮತ್ತು 17,064. ಸಾಮಗ್ರಿ ಮೊತ್ತ 36,136. ಉಚ್ಚಬಸವನಹಳ್ಳಿ ಗ್ರಾಮದ ನಿವೇದಿತಾ ಬುಗ್ರುಮುನಿ ರವರ ವಸತಿ ನಿರ್ಮಾಣ 26,544. ಉಚ್ಚಬಸವನಹಳ್ಳಿ ಗ್ರಾಮದ ಜಗದೀಶ್ ನರಸಿಂಹಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಉಚ್ಚಬಸವನಹಳ್ಳಿ ಗ್ರಾಮದ ನಾಗರಾಜ ಗೋಬಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಉಚ್ಚಬಸವನಹಳ್ಳಿ ಸಂಜಯ ರೇಣನವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. ಉಚ್ಚಬಸವನಹಳ್ಳಿ ಗ್ರಾಮದ ರಾಮಯ್ಯ ಮಂದಿರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಉಚ್ಚಬಸವನಹಳ್ಳಿ ವೀರಣ್ಣ ಬಾಲಿರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಉಚ್ಚಬಸವನಹಳ್ಳಿ ವೀರಣ್ಣ ಶಿವಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಹಾಗೆ ಕೃಷಿ ಇಲಾಖೆಯಿಂದ ಬಲ್ಗಲ್ಲಿ ಗ್ರಾಮದ ಶಿವನಂಜಪ್ಪ ಗೋವಿಂದಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 46,576. ಜೀವನಯ್ಯ ಶ್ರೀ ಕೆಂಪಯ್ಯ ಸೋರೆಕುಂಟೆ ಗ್ರಾಮ ಕಂದಕ ಬದು ನಿರ್ಮಾಣ 31,158. ಯೋಗಾನಂದ ರೇಣುಕಾರಾಧ್ಯ ಅವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 37,604. ಸೋರೆಕುಂಟೆ ಗ್ರಾಮದ ಪಂಚಾಯತ್ ಬಸಪ್ಪನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 45,188. ಉರುಗುಂಟೆ ಗ್ರಾಮದ ಗಂಗಾಧರಯ್ಯ ಚೆನ್ನಪ್ಪನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 18,644. ಕುರಿ ಕೆಂಪನಹಳ್ಳಿ ಗ್ರಾಮದ ಎಸ್ ನರಸಿಂಹ ಶಿವಲಿಂಗಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 50,560. ಮಲ್ಲೇನಹಳ್ಳಿ ಗ್ರಾಮದ ಲಕ್ಷ್ಮಕ್ಕ ಲಕ್ಷ್ಮಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 26,544. ಸೋರೆಕುಂಟೆ ಗ್ರಾಮದ ಪಾಂಡುರಂಗ ತೋಪಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 8,216. ಮಲ್ಲೇನಹಳ್ಳಿ ಗ್ರಾಮದ ಶಿವರುದ್ರಮ್ಮ ಶಿವಲಿಂಗಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 17,696. ಸೂರ್ಯಕೋಟೆ ಗ್ರಾಮದ ಗಿರೀಶ್ ಗೋಲಿಂಗಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 19,908. ಮಲ್ಲೇನಹಳ್ಳಿ ಗ್ರಾಮದ ನಾಗರತ್ನ ಸಿದ್ದಲಿಂಗಮ್ಮನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 8,848. ಮಲ್ಲೇನಹಳ್ಳಿ ಗ್ರಾಮದ ನರಸಮ್ಮ ಸಿಕ್ಕಣ್ಣನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 2,212. ಮಲ್ಲೇನಹಳ್ಳಿ ಗ್ರಾಮದ ಲೋಕೇಶ್ ಚಿಕ್ಕಣ್ಣನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 4,424. ಮಲ್ಲೇನಹಳ್ಳಿ ಗ್ರಾಮದ ಬಾಲಯ್ಯ ಚೆನ್ನಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 50,876. ಹಾಗೆ ಅರಣ್ಯ ಇಲಾಖೆಯಿಂದ ಈ ಗೊಲ್ಲಳ್ಳಿ ಗ್ರಾಮದ ಜಯಣ್ಣನವರ ಜಮೀನಿನಲ್ಲಿ ಗಿಡ ನೆಡುವುದು 30,336. ಈ ಗೊಲ್ಲಳ್ಳಿ ಗ್ರಾಮದ ನೀಲಮ್ಮ ಶಿವಲಿಂಗಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು 26,544. ಹೀಗೆ ತೋಟಗಾರಿಕೆ ಇಲಾಖೆಯಿಂದ ಬಾಲಯ್ಯ ಸಣ್ಣ ಚಂದ್ರಯ್ಯ ಮಲ್ಲೇನಹಳ್ಳಿ ಗ್ರಾಮ ತೆಂಗಿನ ಸುದ್ದಿ ಕಾಮಗಾರಿ 46,452.
ಕುಮಾರ್ ML ಸನ್ ಆಫ್ ಲಕ್ಷ್ಮಯ್ಯ ಮಲ್ಲೇನಹಳ್ಳಿ ಗ್ರಾಮ ತೆಂಗಿನ ಸಸಿ ಕಾಮಗಾರಿ 6636. ಲಕ್ಷ್ಮಕ್ಕ ಕೋನ್ ಲಕ್ಷ್ಮಯ್ಯ ಮಲ್ಲೇನಹಳ್ಳಿ ಗ್ರಾಮ ತೆಂಗಿನ ಸಸಿ ಕಾಮಗಾರಿ 13272. ಮಲ್ಲೇನಹಳ್ಳಿ ಗ್ರಾಮದ ಗುಂಡಯ್ಯ ಸನ್ ಆಫ್ ಶಿವಯ್ಯ ತೆಂಗಿನ ಸಸಿ ಕಾಮಗಾರಿ 13272. ತೆಂಗಿನ ಸಸಿ ಕಾಮಗಾರಿ ಪ್ರಸನ್ನ ಕುಮಾರ್ ಶಿವಲಿಂಗಯ್ಯ ಮಲ್ಲೇನಹಳ್ಳಿ ಗ್ರಾಮ 6636. ಕೊಡುಗುಂಟೆ ಗ್ರಾಮದ ಸಿದ್ಧಲಿಂಗಯ್ಯನವರ ಜಮೀನಿನಲ್ಲಿ ಮಾವಿನ ಸಸಿ ಕಾಮಗಾರಿ 4424. ಹಾಗೆಯೇ ಕೈತೋಟ ಕಾಮಗಾರಿ ಚಂದ್ರಪ್ಪ ವೆಂಕಟಪ್ಪ ಸಾಮಗ್ರಿ ಮೊತ್ತ 420. ಕೈತೋಟ ಕಾಮಗಾರಿ ಚಿಕ್ಕಮ್ಮಯ್ಯ ಸಿದ್ಧಗಂಗಯ್ಯ ಸಾಮಗ್ರಿ ಮೊತ್ತ 420. ಕೈತೋಟ ಕಾಮಗಾರಿ ರೇಖಾ ಸನ್ ಆಫ್ ಜಯಣ್ಣ ಸಾಮಗ್ರಿ ಮೊತ್ತ 420. ಶಿವಲಿಂಗಯ್ಯ ಸನ್ ಆಫ್ ಗಂಗಣ್ಣ ಈ ಗೊಲ್ಲಹಳ್ಳಿ ಗ್ರಾಮ ಕೈತೋಟ ಕಾಮಗಾರಿ ಸಾಮಗ್ರಿ ಮೊತ್ತ 420. ಹಾಗೆ ಹದಿನೈದನೇ ಹಣಕಾಸು ಯೋಜನೆಯ ವರದಿ 1/4/2023ಕ್ಕೆ ಪ್ರಾರಂಭಿಕ ಶಿಲ್ಪು 35,20,94. ಬಿಡುಗಡೆಯಾದ ಅನುದಾನ 16,40,629. ಈ ಮೊತ್ತಕ್ಕೆ ಬ್ಯಾಂಕಿನಿಂದ ಬಂದಂಥ ಬಡ್ಡಿ 86,253. 31/3/2024ಕ್ಕೆ ಅಂತಿಮ ಶಿಲ್ಪು 25,34,257. ಒಟ್ಟು ಅನುದಾನ 52,46,976. ಒಟ್ಟು ಖರ್ಚು 27,12,719. ಸೋರೆಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಕಲಚೇತನ ಅಭಿವೃದ್ಧಿ ಶಾಲೆಗಳ ರ್ಯಾಂಕ್ಗಳ ನಿರ್ಮಾಣ ಕಾಮಗಾರಿ 54,630. ಸೋರೆಕುಂಟೆ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಲೋನಿಯಲ್ಲಿ ಚರಂಡಿ ಸ್ವಚ್ಛಗೊಳಿಸಿ ಸಾಗಿಸುವುದು 94,958. ಸೋರೆಕುಂಟೆ ಗ್ರಾಮದ ಅರಳಿ ಮರದಿಂದ ಅಯ್ಯನವರ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿ 23,684. ಪಾಲಿಹಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಅಡಿಗೆ ಕಾಮಗಾರಿ 95,546. ಲಕ್ನಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಮಗಾರಿ 95,451. ಬೊಮ್ಮನಹಳ್ಳಿ ಪಾಳ್ಯ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಶೌಚಾಲಯ ನಿರ್ಮಾಣ 1,65,398. ಮತ್ತಿಗೆಕೆಂಪನಹಳ್ಳಿ ಗ್ರಾಮದ ಸಮುದಾಯ ಭವನದ ಮುಂದೆ ಇರುವ ಗ್ರಾಮಠಾಣ ಜಾಗದಲ್ಲಿ ಗುಂಡಿ ಮುಚ್ಚುವ ಕಾಮಗಾರಿ 94,336. ಕೊಡಗುಂಟೆ ಗ್ರಾಮದ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಹಳ್ಳದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 30,808. ಮಲ್ಲೇನಹಳ್ಳಿ ಗ್ರಾಮದ ಮುದ್ದಯ್ಯನ ಮನೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 89,157. ಈ ಗೊಲ್ಲಹಳ್ಳಿ ಗ್ರಾಮದ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಗಿರಿಯಣ್ಣನ ಮನೆಯಿಂದ ನಿರಂಜನ್ ಮೂರ್ತಿ ಮನೆಯವರೆಗೆ ಚರಂಡಿ ಹಾಗೂ ಚಂದ್ರಪ್ಪನ ಮನೆಯವರೆಗೆ ಚರಂಡಿ ದುರಸ್ತಿ ಕಾಮಗಾರಿ 92,966. ಬೊಮ್ಮೇಗೌಡನಪಾಳ್ಯ ಮತ್ತು ಗಂಟೆಗನಹಳ್ಳಿ ಗ್ರಾಮಗಳಲ್ಲಿ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಸಾಗಿಸುವುದು 47,542. ಸೋರೆಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛ ಸರ್ವೇಕ್ಷಣಾ ಆಂದೋಲನ ಕುರಿತ ಸಂಪೂರ್ಣ ಗ್ರಾಮ ನೈರ್ಮಲ್ಯ 2,90,000. ಲಕ್ಕನಹಳ್ಳಿ ಮತ್ತು ಪಾಲಿಹಟ್ಟಿ ಗ್ರಾಮಗಳಲ್ಲಿ ಚರಂಡಿ ಸ್ವಚ್ಛಗೊಳಿಸುವುದು ಮತ್ತು ಗ್ರಾಮಗಳ ಸಂಪೂರ್ಣ ಗ್ರಾಮ ನೈರ್ಮಲ್ಯ ಕಾಮಗಾರಿ 47,785. ಹಾಗೆ ಕುಡಿಯುವ ನೀರಿನ ನಿರ್ವಹಣೆ, ಬೀದಿ ದೀಪ ಸಾಮಗ್ರಿ, ಸ್ವಚ್ಛತೆಗೆ ಸಂಬಂಧಿಸಿದಂತೆ ಒಟ್ಟು ವೆಚ್ಚ 13,76,718. ಇವು 1/4/2023ರಿಂದ 31/3/2024 ಅವಧಿಯಲ್ಲಿ ಅನುಷ್ಠಾನಗೊಂಡಂಥ ಕಾಮಗಾರಿಗಳು. ಇದುವರೆಗೂ ನಾನು ಓದಿದಂಥ ಕಾಮಗಾರಿಗಳಲ್ಲಿ ಯಾವುದೇ ಕಾಮಗಾರಿ ಅನುಷ್ಠಾನ ಆದರೆ ಹಣ ಖರ್ಚಾಗಿರೋಂಥ ನಿದರ್ಶನಗಳು ಏನಾದರೆ ಈ ಸಭೆಗೆ ತಿಳಿಸ್ಬೋದು ಅಂತ ಹೇಳ್ತಾ ಈ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ವಂದಿಸುತ್ತಾ ಮಾತು ಮುಗಿಸ್ತಾ ಇದ್ದೀನಿ.
ಜೈ ಹಿಂದ್, ಜೈ ಕರ್ನಾಟಕ. ಸಾಲಿನಲ್ಲಿ ಸೂರ್ಯಕುಂಟೆ ಗ್ರಾಮ ಪಂಚಾಯಿತಿಯ ಈ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಎಲ್ಲ ರೈತಾಪಿ ವರ್ಗದವರು MGNRG ಯೋಜನೆಯ ಸದುಪಯೋಗವನ್ನು ಪಡ್ಕೊಂಡಿದ್ದೀರಿ ಅಂತ ಭಾವಿಸುತ್ತಾ ಈ ಒಂದು ಕೆಲಸ ಆಗಿದೆ ಅಂತಾನೆ ನಾವೆಲ್ಲರೂ ಬದುಗಳೆಲ್ಲ ಹಾಕೊಂಡಿದ್ದೀರಲ್ವ, ಎಲ್ಲ ಅನುದಾನಗಳು ಕೂಡ ಪಡ್ಕೊಂಡಿದ್ದೀರಿ ಅಂತ ನಾವು ಭಾವಿಸ್ತೇವೆ. ಮಾಜಿ ಸದಸ್ಯರು ಲಕ್ಷ್ಮೀನಾರಾಯಣ ವೇದಿಕೆಯಲ್ಲಿ ಮಾತಾಡ್ತೀರಾ? ಏನಿಲ್ಲ ಚಂದ್ರಪ್ಪರೇ ಕ್ಲೋಸ್ ಮಾಡ್ಬೋದ್ರಾ? ಮಾಡಿ. ಈ ಒಂದು ಸಭೆ ಅಂತಿಮ ಘಟ್ಟಕ್ಕೆ ತಲುಪಿದಂತಾಗಿದೆ ಎಂದು ಭಾವಿಸುತ್ತಾ ಈ ಒಂದು 2023-24ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಸಭೆಯ ಶಾಸನೋಪಾದಿಯಲ್ಲಿ ನಡೆಸಿಕೊಟ್ಟಂತಹ BCM ಇಲಾಖೆಯ ಸಹಾಯಾಧಿಕಾರಿಗಳಾದಂತಹ ನಮ್ಮ ಗಿರೀಶ್ ಸರ್ ಈ ಒಂದು ವೇದಿಕೆಯಲ್ಲಿ ಬಂದು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಗ್ರಾಮ ಪಂಚಾಯತಿ ಪರವಾಗಿ ತುಂಬುವುದರ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ಆಸೀನರಾದಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ಸೌಮ್ಯಾಜಿಯವರು ವೇದಿಕೆಯನ್ನು ಅಲಂಕರಿಸಿ ಸಭೆಯ ಎಲ್ಲ ಶಾಸನೋಪಾದಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಗ್ರಾಮ ಪಂಚಾಯತಿ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಒಂದು ವೇದಿಕೆ ಮೇಲೆ ಎಲ್ಲ ಸದಸ್ಯರು ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಬಂದಿದ್ದಾರೆ ಎಂದು ಭಾವಿಸುತ್ತಾ ಅವರೆಲ್ಲರೂ ಕೂಡ ನಾನು ವಂದನೆಯನ್ನ ಸಲ್ಲಿಸ್ತೇನೆ. ಹಾಗೆ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಅಧಿಕಾರಿಗಳು ಆದಂತಹ ಲೆಕ್ಕ ಪರಿಶೋಧನೆಯ ತನಿಖಾಧಿಕಾರಿಗಳು ಆದಂತಹ ನಮ್ಮ ಈ ಒಂದು ವೇದಿಕೆಯಲ್ಲಿ ಮೋಹನ್ ಕುಮಾರ್ ಸರ್ ಅವರು ಹಾಜರಿದ್ದು ಈ ಒಂದು ಸುದೀರ್ಘವಾಗಿ 8 ದಿನಗಳ ಕಾಲ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನ ಅಂಕಿಅಂಶಗಳ ಮುಖೇನ ಈ ಒಂದು ಸಭೆಯಲ್ಲಿ ಸಂಕ್ಷಿಪ್ತ ವರದಿಯೊಂದಿಗೆ ಮಂಡಿಸಿ ಈ ಒಂದು ಸಭೆಯ ಯಶಸ್ಸಿಗೆ ಕಾರಣಭೂತರಾದಂತಹ ಮೋಹನ್ ಸರ್ ಅವರು ಈ ಒಂದು ವೇದಿಕೆಯಲ್ಲಿ ಅಸೀನರಾಗಿದ್ದಾರೆ. ಅವರಿಗೆ ನನ್ನ ಗ್ರಾಮ ಪಂಚಾಯತ್ ಪರವಾಗಿ ತುಂಬಿದ ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಲೆಕ್ಕ ಪರಿಶೋಧನೆಯ ತಂಡದ ಎಲ್ಲ ಸಿಬ್ಬಂದಿ ವರ್ಗದವರು ನಾವೆಲ್ಲರೂ ಕೂಡ ಬಂದಿದ್ದೀರಿ. ನಮ್ಮ ಎಲ್ಲ ಒಂದು ವರದಿಯನ್ನ ಸಂಕ್ಷಿಪ್ತ ಮಾಹಿತಿಯನ್ನ ಪಡೆದುಕೊಂಡು ಈ ಒಂದು ಸಭೆಯಲ್ಲಿ ಮಂಡಿಸಿದ್ದೀರಿ. ಲಕ್ಷ್ಮೀ ಹೆಸರು ಇರ್ಬೋದು, ತಮ್ಮೆಲ್ಲರೂ ಕೂಡ ಹೆಸರು ಬರದೇ ಇರೋದ ಕಾರಣ ತಾವೆಲ್ಲರೂ ಕೂಡ ಹಾಜರಿದ್ರಿ. ತಮಗೆಲ್ಲರಿಗೂ ಸಿಬ್ಬಂದಿ ವರ್ಗದವರಿಗೆ ವಂದಿಸಿ ಈ ಒಂದು ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಭೆಯ ಹಾಜರಾದಂತಹ ಶ್ರೀ ಕಾರ್ಯದರ್ಶಿಗಳು ಆದಂತಹ ಶ್ರೀ ಶಿವಕುಮಾರ್ ಸರ್ ಅವರು ಈ ಒಂದು ವೇದಿಕೆಯನ್ನು ಅಲಂಕರಿಸಿ ಈ ಒಂದು ಸಾಮಾನ್ಯ ಈ ಒಂದು ಗ್ರಾಮ ಸಭೆಯ ವರದಿಯನ್ನು ಹೇಳಿದ್ದಾರೆ. ಅವರಿಗೆ ಗ್ರಾಮ ಪಂಚಾಯತ್ ಪರವಾಗಿ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ವೇದಿಕೆ ಮೇಲೆ ವೇದಿಕೆ ವಿಭಾಗದಲ್ಲಿ ಹಾಜರಾದಂತಹ ಎಲ್ಲ ಗ್ರಾಮಸ್ಥರು, ಎಲ್ಲ ಸಾರ್ವಜನಿಕರು, ಎಲ್ಲ ಹಿರಿಯರು, ಎಲ್ಲ ತಾಯಂದಿರು ನಾವೆಲ್ಲರೂ ಕೂಡ ಹಾಜರಿದ್ದು ಶಾಂತೋಪಾದಿಯಲ್ಲಿ ಕೇಳಿದರು. ನಮಗೆಲ್ಲರಿಗೂ ವಂದಿಸಿ ಈ ಒಂದು ಸಭೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.